ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದೇ ತಿಂಗಳ 20ನೇ ತಾರೀಕಿನಂದು ನಡೆಯಲಿದೆ. ನಮ್ಮ ಆಡಳಿತ ಮಂಡಳಿಯು ಅಧಿಕಾರ ಸ್ವೀಕರಿಸಿದ ನಂತರ ಸತತ 5ನೇ ಬಾರಿ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿದ್ದು, ಮಾರ್ಚ್ ಅಂತ್ಯಕ್ಕೆ ಶೇಕಡಾ 98% ಸಾಲ ವಸೂಲಾತಿ ಮಾಡುವುದರೊಂದಿಗೆ ನಿರಂತರ ಲಾಭ ಗಳಿಸಿಕೊಂಡು ಬರುತ್ತಿದೆ ಎಂದು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಿಎಸ್ ಸುರೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ತಿಂಗಳು 20ನೇ ತಾರೀಕು ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವಾರ್ಷಿಕ ಮಹಾಸಭೆ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೀತಾ ಇದ್ದು, ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಸತತವಾಗಿ 5ನೇ ವಾರ್ಷಿಕ ಮಹಾಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. 5 ವರ್ಷವೂ ಕೂಡ 5 ಮಹಾಸಭೆಯಲ್ಲಿ ನಮ್ಮ ಬ್ಯಾಂಕಿನ ಪ್ರಗತಿಯ ಬಗ್ಗೆ ನಿಮ್ಮೆಲ್ಲರ ಮುಂದೆ ನಾವು ವರದಿಯನ್ನು ಕೊಟ್ಟಿದ್ದೇವೆ. ಈ ಸಾಲಿನ ನಮ್ಮ ಬ್ಯಾಂಕಿನ ಪ್ರಗತಿಯ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದು ನಿಮಗೆ ತಿಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕು ಈ ಸಾಲಿನಲ್ಲಿ ಶೇಕಡಾ 98% ಸಾಲವನ್ನು ವಸೂಲಾತಿ ಮಾಡಿ ನಿರಂತರವಾಗಿ ಲಾಭವನ್ನು ಗಳಿಸಿಕೊಂಡು ಬರ್ತಾ ಇದೆ. ಈ ಸಾಲಿನಲ್ಲಿ ಕೂಡ ಶಾಸನಬದ್ಧ ವಿತ್ತಪರಿಶೋಧನೆ ಮತ್ತು ನಬಾರ್ಡ್ ತಪಾಸಣೆಯಲ್ಲಿ ಸತತವಾಗಿ ವರ್ಗೀಕರಣವನ್ನು ಕೂಡ ಈ ಬಾರಿನೂ ಕೂಡ ನಮ್ಮ ಬ್ಯಾಂಕು ಪಡ್ಕೊಂಡಿರೋದಕ್ಕೆ ನಾವೆಲ್ಲರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ, ಈ ಸಾಲಿನಲ್ಲಿ ಇನ್ನೊಂದು ಸಂತೋಷದ ವಿಚಾರ ಅಂದರೆ 2022-23ನೇ ಸಾಲಿಗೆ ಇಡೀ ರಾಜ್ಯದಲ್ಲೇ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ ಬ್ಯಾಂಕ್ ಅಂತೇಳಿ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ರಾಜ್ಯ ಅಪೆಕ್ಸ್ ಬ್ಯಾಂಕಿನಿಂದ 2ನೇ ಪ್ರಶಸ್ತಿಯನ್ನು ಇಡೀ ರಾಜ್ಯದ ಡಿಸಿಸಿ ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕಿಗೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ 2 ಲಕ್ಷ ರೂಪಾಯಿ ನಗದು ಪುರಸ್ಕಾರವನ್ನು ಕೂಡ ನಮ್ಮ ಬ್ಯಾಂಕಿಗೆ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಕೊಟ್ಟಿದೆ. ನಂತರ ಮಾತನಾಡಿದ ಅವರು, ಬ್ಯಾಂಕ್ 2023-24ನೇ ಸಾಲಿನಲ್ಲಿ 22.08 ಕೋಟಿ ಒಟ್ಟು ಲಾಭ ಗಳಿಸಿದ್ದು, ಆಧುನಿಕ ತಂತ್ರಜ್ಞಾನವನ್ನು ನಮ್ಮ ಬ್ಯಾಂಕ್ ಅಳವಡಿಸಿಕೊಂಡಿದೆ. ಮೊಬೈಲ್ ಬ್ಯಾಂಕಿಂಗ್, ಮೈಕ್ರೋ ಎಟಿಎಂ ವ್ಯವಸ್ಥೆ ಕೂಡ ಜಾರಿಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಐಎಂಪಿಎಸ್ ಮತ್ತು ಯುಪಿಐ ಸೇವೆಯನ್ನು ಸದ್ಯದಲ್ಲೇ ಗ್ರಾಹಕರಿಗೆ ನೀಡಲಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಮ್ಮ 23-24ನೇ ಸಾಲಿನ ಅಂತ್ಯಕ್ಕೆ 65 ಕೋಟಿ ಷೇರು ಬಂಡವಾಳ ಹೊಂದಿದ್ದು, 2.20 ಲಕ್ಷಕ್ಕೂ ಹೆಚ್ಚಿನ ಠೇವಣಿದಾರರ ಮೂಲಕ 1281 ಕೋಟಿಗಳ ಠೇವಣಿ ಸಂಗ್ರಹಣೆಯನ್ನು ಮಾಡಿದ್ದೇವೆ. ಈ ಸಾಲಿನಲ್ಲಿ 69,000 ರೈತರಿಗೆ 935 ಕೋಟಿ ಕೆಸಿಸಿ ಸಾಲವನ್ನು ಕೊಡಬೇಕು ಅಂತಕ್ಕಂಥ ಗುರಿಯನ್ನು ಹಾಕಿಕೊಂಡಿದ್ವಿ. ಮಾರ್ಚ್ 24ರ ಅಂತ್ಯಕ್ಕೆ 57,229 ರೈತರಿಗೆ 873 ಕೋಟಿ ಕೆಸಿಸಿ ಬೆಳೆ ಸಾಲ, ರೈತರ ಅಭಿವೃದ್ಧಿಗೆ ನಾವು ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದೇವೆ. 24-25ನೇ ಸಾಲಿಗೆ 935 ಕೋಟಿಗಳನ್ನು ಸಾಲ ಕೊಡೋ ಗುರಿಯನ್ನು ಕೂಡ ನಾವು ಹೊಂದಿದ್ದೇವೆ. ಜೊತೆಗೆ ಶೇಕಡಾ 3 ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲವನ್ನು 375 ರೈತರಿಗೆ 25 ಕೋಟಿ ಸಾಲವನ್ನು ಕೊಡಬೇಕು ಅಂತಕ್ಕಂಥ ನಿಗದಿಯನ್ನು ಮಾಡಿಕೊಂಡಿದ್ದೇವೆ. ಮಾರ್ಚ್ ಅಂತ್ಯಕ್ಕೆ 190 ರೈತರಿಗೆ 13.38 ಕೋಟಿ ಸಾಲವನ್ನು ಈಗಾಗಲೇ ಕೊಟ್ಟಿದ್ದೇವೆ. 2023-24ನೇ ಸಾಲಿಗೆ 12,507 ಸಾಲಗಾರ ಸದಸ್ಯರಿಗೆ 336 ಕೋಟಿ ನಾನ್ ಅಗ್ರಿಕಲ್ಚರ್ ಅಂದರೆ ಕೃಷಿಯೇತರ ಸಾಲವನ್ನು ಕೊಟ್ಟಿದ್ದೇವೆ. ಇದರೊಂದಿಗೆ ಎಲ್ಲ ವರ್ಗದ ಜನರ ಷೇರುದಾರರಿಗೆ ಹೆಚ್ಚಿನ ಒತ್ತನ್ನು ನೀಡಿರ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೇವೆ. ಪ್ರಸಕ್ತ ವರ್ಷದಲ್ಲಿ 350 ಕೋಟಿ ಕೃಷಿಯೇತರ ಸಾಲ ವಿತರಣೆಯನ್ನು ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಕೂಡ ನಾವು ಹೊಂದಿದ್ದೇವೆ. ಮಾರ್ಚ್ 24ರ ಅಂತ್ಯದವರೆಗೆ ಒಟ್ಟು 13,676 ಸ್ವಸಹಾಯ ಗುಂಪುಗಳಿದ್ದು, 23-24 ಸಾಲಿನಲ್ಲಿ 97 ಹೊಸ ಗುಂಪುಗಳನ್ನು ರಚನೆ ಮಾಡಲಾಗಿರುತ್ತೆ. NRLM ಯೋಜನೆಯಲ್ಲಿ 57 ಸ್ವಸಹಾಯ ಗುಂಪುಗಳಿಗೆ 1.27 ಕೋಟಿ ಸಾಲವನ್ನು ವಿತರಣೆ ಮಾಡಿದ್ದೇವೆ. ಈ ಮೂಲಕ ಜಿಲ್ಲೆಯ
ಬಡ ಮತ್ತು ಹಿಂದುಳಿದ ವರ್ಗಗಳ ಮಹಿಳೆಯರ ಸಬಲೀಕರಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೇವೆ. ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಬಹು ಸೇವಾ ಯೋಜನೆಯ ಮೂಲಕ 43 ಕೃಷಿ ಸಂಘಗಳಿಗೆ 15.97 ಕೋಟಿ ಗೋದಾಮು ನಿರ್ಮಾಣ ಮಾಡಲಿಕ್ಕೆ ಸಾಲವನ್ನು ಈಗಾಗಲೇ ಕೊಟ್ಟಿದ್ದೇವೆ. ರೈತ ಬಾಂಧವರ ಪ್ರಾಮಾಣಿಕ ಮರುಪಾವತಿ, ಆಡಳಿತ ಮಂಡಳಿಯ ಸೂಕ್ತ ಮಾರ್ಗದರ್ಶನ ಮತ್ತು ಸಿಬ್ಬಂದಿಗಳ ನಿರಂತರ ಶ್ರಮದಿಂದ 2023-24ನೇ ಸಾಲಿಗೆ ಸಾಲ ವಸೂಲಾತಿ ಶೇಕಡ 98ರಷ್ಟಾಗಿದ್ದು NPA ಪ್ರಮಾಣ ಶೇಕಡ 3.52ರಷ್ಟು ಇರುತ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಶಂಕರಪ್ಪ, HB ಶಿವಣ್ಣ, ನಿರಂಜನ್, MS ಪರಮೇಶ್ವರ್ ಉಪಸ್ಥಿತರಿದ್ದರು.